ನಾಳೆ ನಮ್ದೇ ಸರ್ಕಾರ ಬರ್ಬೋದು. ಅಲ್ಲ ಬಿಜೆಪಿಯಲ್ಲೇ ಇಲ್ಲ, ನೀವು ನಿಮ್ದೇ ಸರ್ಕಾರ. ಅದ್ ಯಾವ ತರ ಯತ್ನಾಳವ್ರೆ, ನೀವು ಬಿಜೆಪಿಯಲ್ಲೇ ಇಲ್ಲ. ಯತ್ನಾಳ್ ಜೊತೆ ನೀವಿದ್ದೀರಿ. ಗೋಪಾಲಕೃಷ್ಣ ಅವರೇ, ಅಲ್ಲ ಅಣ್ಣ, ಬಿಜೆಪಿಯಲ್ಲೇ ಇಲ್ಲ ನಮ್ ಸರ್ಕಾರ ಅಂದ್ರೆ ನೀವು ಪಕ್ಷೇತರಾಗಿ ನಮ್ ಸರ್ಕಾರ ಅಂತ ಹೇಳಿ. ನಾಳೆ ನಿಮ್ಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ನನ್ನ ಬಲ್ಲೆ ಬರ್ಬೇಕಾಗ್ತದೆ ಅಂತ ನನಗೆ ಹುಷಾರ್, ಎಚ್ಚರಿಕೆ ಮಾತಾಡ್ಬೇಕು ನನ್ನ ಬಗ್ಗೆ. ಅಲ್ಲ, ನಾನ್ ಹೇಳಿದ್ದು ನಮ್ ಸರ್ಕಾರ ಬಂದ್ರೆ ಅಂದ್ರಲ್ಲ, ಅದಕ್ಕೆ ಹೇಳಿದ್ದ. ಇಲ್ಲ ನೋಡಿ, ಸರ್ಕಾರ ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಜನತಾದಳ ಇರಲಿ, ಬರೇ ನಾವು ಹಿಂದಿನ ನೆಪ ಮಾಡ್ಕೊಂಡು ಕುಂಡ್ರೋದಲ್ಲ. ಇವತ್ತು ನಮ್ಮ ಹಿಂದಿನ ಸರ್ಕಾರ ಯಾವ ರೀತಿ ಇದನ್ನ ಗುತ್ತಿಗೆದಾರರ ನೀವು ಹಣವನ್ನು ಪಾವತಿ ಮಾಡ್ತೀರಿ, ನಾಳೆ ಮಾರ್ಚ್ ಅನ್ನೋದ್ರ ಒಳಗಾಗಿ ಇದೇನು ನಮ್ಮ 38,000 ಕೋಟಿ ರೂಪಾಯಿ ನೀವು ಅವರ ಹಣ ಕೊಟ್ಟರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಕೆಲಸಗಳು ಪ್ರಾರಂಭ ಆಗ್ತವೆ. ನೀವು ಏನು ಮಾಡ್ತೀರಿ ನೋಡಿ, ಏನಾಗ್ಬಿಟ್ಟಿದೆ ಇವತ್ತು LOCಗೂ ಕಮಿಷನ್ ಕೊಡಬೇಕು, ಟೆಂಡರ್ ಬರೀ ಅದನ್ನೇ ನಿಮ್ಮದೇ ಬಿಡ್ರಿ. ನೀವು ಮಾಡಿರಿ, ನಾವು ಮಾಡಿವಿ, ನಾವು ಮಾಡಿಲ್ಲ ಅಂತ ಹೇಳಿಲ್ಲ, ನಾವು ಭಾಳ ಪ್ರಾಮಾಣಿಕರಿದ್ದೀವಿ ಅಂತ ಹೇಳಿಲ್ಲ. ನಾ ಹೇಳಿದೆ ಈಗ ಕೆಲವೊಂದು ಮಂದಿ ನರೇಂದ್ರ ಮೋದಿ ಅವ್ರನ್ನ ಹೊಗಳಿದ್ರು. ಹಾಗಾದ್ರೆ ನೀವು ಕರ್ನಾಟಕದಾಗ ಯಾಕೆ ಮಾಡಲಿಲ್ಲಪ್ಪ, ನರೇಂದ್ರ ಮೋದಿ ಅಂತ ಸರ್ಕಾರ ಯಾಕೆ ಕೊಡಲಿಲ್ಲ ರಾಜ್ಯದಾಗ? ಕೊಟ್ಟಿದ್ರೆ 20 ವರ್ಷ ನಮ್ಮ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿನ ಆಗ್ತಿದ್ರು, ನಾವೇ ಇರ್ತಿದ್ವಿ. ಆದ್ರೆ ಏನು ಮಾಡೋದು, ತಪ್ಪು ಯಾರು ಮಾಡಿದ್ರು ತಪ್ಪಿಗೆ ನಾವೇನು ಈ ಕಡೆ ಮಾತಾಡೋದು ಆ ಕಡೆ ಮಾತಾಡೋದಿಲ್ಲ. ನಾನು ನೇರವಾಗಿಯೇ ಮಾತಾಡ್ತೀನಿ.